ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ರುಚಿ ಮಹರ್ಷಿಯ ಪಿತೃಸ್ತುತಿ. ಪಿತೃದೇವತೆಗಳು ಆಕಾಶದಲ್ಲಿ ಅಧಿಪತ್ಯವನ್ನು ವಹಿಸುತ್ತಾರೆ. ಶ್ರಾದ್ದದ ಸಮಯದಲ್ಲಿ ದೇವತೆಗಳೂ ಸಹ ಸ್ವದಾ ಮಂತ್ರಗಳ ಮೂಲಕ ಅವರನ್ನು ಪ್ರಸನ್ನ ಮಾಡಿಕೊಳ್ಳುವರು. ಸ್ವರ್ಗದೊಂದಿಗೆ ಸಹ ಎಲ್ಲಾ ಲೋಕಗಳಲ್ಲಿಯೂ ಇರುವ ಮಹರ್ಷಿಗಳು ಮಾನಸಿಕ ಶ್ರಾದ್ದಗಳ ಮೂಲಕ ಅವರನ್ನು ತೃಪ್ತಿಪಡಿಸುತ್ತಾರೆ. ಅವರ ಭುಕ್ತಿ ಮುಕ್ತಿ ಕಾಮನೆಗಳನ್ನು ಪಿತೃದೇವತೆಗಳು ಈಡೇರಿಸಬಲ್ಲರು. ಸ್ವರ್ಗದಲ್ಲಿನ ಸಿದ್ಧರು ವಿವಿಧ ಉಪಹಾರಗಳ ಮೂಲಕ ಪಿತೃದೇವತೆಗಳನ್ನು ಸಂತೃಪ್ತಿಪಡಿಸುತ್ತಾರೆ. ಅದೇ ರೀತಿ ಗುಹ್ಯಕಾದಿಗಳು ಸಹ ಪೃಥ್ವಿಯ ಮೇಲೆ ಶ್ರಾದ್ದಗಳನ್ನು ಶಾಸ್ತ್ರೋಕ್ತವಾಗಿ ಇಡುವವರಿಗೆ ಅವರು ಉತ್ತಮ ಗತಿಗಳನ್ನು ಕಲ್ಪಿಸಬಲ್ಲರು. ಈ ಕರ್ಮವನ್ನು ಮಾಡಿಸುವ ಬ್ರಾಹ್ಮಣರನ್ನು ಅವರೇ ಪ್ರಾಜಪತ್ಯಾಲೋಕಕ್ಕೆ ಕಳುಹಿಸುತ್ತಾರೆ. ತಪಸ್ಸನ್ನು ಮಾಡಿಕೊಳ್ಳುತ್ತಾ ನಿರ್ಧೂತ ಕಶ್ಮಲರಾಗಿ ಸಂಯುತಾಹಾರಗಳಾಗಿ ವನದಲ್ಲಿ ವಾಸಿಸುವ ಮಹಾಮುನಿಗಳೂ ಸಹ ವನದಲ್ಲಿ ಲಭಿಸುವ ಪದಾರ್ಥಗಳೊಂದಿಗೆ ಶ್ರಾದ್ದ ಕರ್ಮಗಳನ್ನು ಮಾಡಿ ಇವರನ್ನು ಪ್ರಸನ್ನರಾಗಿ ಮಾಡಿಕೊಳ್ಳುತ್ತಾರೆ. ನೈಷ್ಠಿಕ ಬ್ರಹ್ಮಚಾರಿಗಳು, ಧರ್ಮಚಾರಿಗಳು, ಜಿತೇಂದ್ರಿಯರೂ ಸಹ ಅವರನ್ನು ಅಪರ ಕರ್ಮಗಳ ಮೂಲಕ ಪೂಜಿಸಿ ಧನ್ಯರಾಗುತ್ತಾರೆ. ಪೃಥ್ವಿಯ ಮೇಲಿರುವ 4 ವರ್ಣಗಳವರು ಇವರಿಗೆ ಶ್ರಾದ್ದಗಳನ್ನಿಟ್ಟು ಉತ್ತಮ ಗತಿಗಳನ್ನು ಪಡೆಯುತ್ತಿರುತ್ತಾರೆ. ಪಾತಾಳದಲ್ಲಿರುವ ರಾಕ್ಷಸರೂ ಸಹ ತಮ್ಮ ಅಹಂಕಾರಗಳನ್ನು ಪಕ್ಕಕ್ಕಿಟ್ಟು ವಿನಯವಾಗಿ ಭಕ್ತಿಯಿಂದ ಪಿತರರಿಗೆ ಪಿಂಡ ಪ್ರದಾನ ಮಾಡುತ್ತಾರೆ. ರಸಂತಲಾದಿ ಇತರೆ ಲೋಕಗಳಲ್ಲಿನ ನಾಗಾದಿ ದೇವತೆಗಳವರೂ ಸಹ ಅದೇ ರೀತಿ ಮಾಡುತ್ತಾರೆ. ದೇವತೆಗಳೂ ಅಷ್ಟೇ. ಪದಾರ್ಥಕ್ಕಾಗಿ ಅಂದರೆ ಇತರೆಯವರಿಗೆ ಉಪಯೋಗವಾಗುವುದಕ್ಕಾಗಿ ಪಿತೃ ಯೋನಿಯಲ್ಲಿದ್ದೂ ಸಹ ಅಮೃತ ರೂಪಿಗಳಾಗಿ ವಿಮಾನದಲ್ಲಿ ಪ್ರಯಾಣಿಸುತ್ತಾ ನಿರ್ಮಲ ಮನಸ್ಸಿನೊಂದಿಗೆ ಕಷ್ಟಗಳಿಗೆ ಸಿಲುಕದ ಯೋಗಿಗಳಿಗೂ ಅವುಗಳಿಂದ ಅವರು ಬಯಸಿದರೆ ಜೀವನದಿಂದಲೂ ಸಹ ಮುಕ್ತಿಯನ್ನು ಪ್ರಸಾದಿಸುತ್ತಾ ಪಿತೃದೇವತೆಗಳು ಇರುತ್ತಾರೆ. ದೇವತಾಕಾರಗಳನ್ನು ಧರಿಸಿ ಸ್ವರ್ಗದಲ್ಲಿ ವಾಸಿಸುತ್ತಾ ಸ್ವದಾ ಭೋಜಗಳಾಗಿ ತಮ್ಮ ಪುಣ್ಯ ಫಲವನ್ನು ಅನುಭವಿಸುತ್ತಲೇ ಮರ್ತ್ಯಾದಿ ಲೋಕದಲ್ಲಿ ತಮ್ಮನ್ನು ಪೂಜಿಸಿದವರಿಗೆ ಪಿತೃದೇವತೆಗಳು ಈಪ್ಸಿತಾರ್ಥ ಸಿದ್ಧಿಯನ್ನು ಉಂಟು ಮಾಡುತ್ತಾರೆ. ಯಾವುದೇ ಬಯಕೆಗಳಿಲ್ಲದೆ ಅವರಿಗೆ ಕೈವಲ್ಯವನ್ನು ಪ್ರಸಾದಿಸುವ ಸಾಮರ್ಥ್ಯವು ಸಹ ಅವರಿಗೆ ಇರುತ್ತದೆ. ಅಗ್ನಿಯಲ್ಲಿ ಹಾಕಿದ ಅವಿಷ್ಯಾಹುತಿಗಳಿಗೂ ಸಂತೃಪ್ತಿಯನ್ನು ಹೊಂದಿ ಬ್ರಾಹ್ಮಣನ ಶರೀರದಲ್ಲಿ ಪ್ರವೇಶಿಸಿ ಶ್ರಾದ್ದ ಭೋಜನವನ್ನು ಸ್ವತಃ ಸ್ವೀಕರಿಸುವ ಪಿತೃದೇವತೆಗಳಿಗೆ ನಮಸ್ಕರಿಸುತ್ತಿದ್ದೇನೆ. ಇನ್ನೂ ಅನೇಕ ವಿಧಗಳಾಗಿ ಪಿತೃದೇವತೆಗಳ ಮಹಿಮೆಯನ್ನು ಅಭಿವರ್ಣಿಸುತ್ತಾ ರುಚಿ ಪ್ರಜಾಪತಿಯು ಪಿತೃಸ್ತುತಿಯನ್ನು ಮುಂದುವರಿಸಿದನು. ಮಾರ್ಕಂಡೇಯನು ಕ್ರೌಂಚನೊಂದಿಗೆ ಈ ಕಥೆಯನ್ನು ಹೇಳುವುದರಲ್ಲಿನ ಭಾಗವಾಗಿ ಈ ರೀತಿ ಹೇಳಿದನು. ಎಲೈ ಕ್ರೌಂಚಿಕ ಮುನಿಶ್ರೇಷ್ಠರೇ, ರುಚಿಯ ಮೂಲಕ ಈ ರೀತಿಯಾಗಿ ಸ್ತುತಿಸಲ್ಪಟ್ಟ ತೇಜಸ್ವರೂಪರಾದ ಆತನ ಪಿತೃಗಣರೆಲ್ಲರೂ ದಶ ದಿಶೆಗಳನ್ನು ಬೆಳಕಿಂದ ತುಂಬುವಂತಹ ಪ್ರಕಾಶದೊಂದಿಗೆ ಭಾಸವಾಗುತ್ತಾ ಅವನಿಗೆ ಪ್ರತ್ಯಕ್ಷರಾದರು. ಆತನು ಅವರಲ್ಲಿ ಪ್ರತಿಯೊಬ್ಬರನ್ನೂ ಮಂತ್ರಸಹಿತವಾಗಿ ಗಂಧ ಅಕ್ಷತೆಗಳೊಂದಿಗೆ ಪೂಜಿಸಿದನು. ಪಿತರರು ಹೆಚ್ಚು ಪ್ರಸನ್ನರಾಗಿ ನಿನಗೇನು ಬೇಕೋ ಅದನ್ನು ಕೋರಿಕೋ ಎಂದರು. ರುಚಿಯು ತನ್ನ ಬ್ರಹ್ಮದೇವನು ಪ್ರಜಾಪತಿಯಾಗುವಂತೆ ಆದೇಶಿಸಿದ್ದಾನೆಂದು ವಿಜ್ಞಾಪಿಸಿ ಅದಕ್ಕೆ ಬೇಕಾಗಿರುವ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ತನಗೆ ಸರಿಹೊಂದುವ ಶ್ರೇಷ್ಠಳಾದ ದಿವ್ಯ ಪತ್ನಿಯನ್ನು ಪ್ರಸಾದಿಸುವಂತೆ ಬೇಡಿಕೊಂಡನು. ಆಗ ಪಿತೃದೇವತೆಗಳು ರುಚಿಯೊಂದಿಗೆ ಈ ರೀತಿಯಾಗಿ ಹೇಳಿದರು. ಮಗು, ಈ ಕ್ಷಣದಲ್ಲಿಯೇ ಇಲ್ಲಿ ನೀನು ಬೇಡಿದಂತಹ ಪತ್ನಿಯು ಲಭಿಸುತ್ತಾಳೆ. ನಿನಗೆ ಆಕೆಯ ಮೂಲಕ ಪರಮ ಪರಾಕ್ರಮಶಾಲಿ ಮಹಾತ್ಮನು, ಬುದ್ಧಿವಂತನೂ, ಈ ಮನ್ವಂತರಕ್ಕೆ 3 ಲೋಕಗಳಿಗೂ ಅಧಿಪತಿಯಾಗಬಲ್ಲ ರೌಚ್ಯನೆಂಬ ಪುತ್ರನಾಗುವನು. ಅವನು ಬಹುಪುತ್ರನಾಗುವನು. ನೀನು ಪ್ರಜಾಪತಿಯಾಗಿ 4 ವರ್ಣಗಳ ಪ್ರಜೆಗಳನ್ನು ಸೃಷ್ಟಿಸಿ ಕೊನೆಯಲ್ಲಿ ಧರ್ಮತತ್ವಜ್ಞಾನವನ್ನು ಪಡೆದು ಸಿದ್ಧಿಯನ್ನು ಪಡೆಯುತ್ತೀಯ. ಇನ್ನು ನೀನು ಮಾಡಿದ ಸ್ತುತಿಯಿಂದ ನಮಗೆ ತುಂಬಾ ಸಂತೋಷವಾಗಿದೆ. ಆದ್ದರಿಂದ ನಾವು ಇನ್ನು ಮುಂದೆ ಈ ಸ್ತೋತ್ರದ ಮೂಲಕ ಭಕ್ತಿ ಶ್ರದ್ಧೆಗಳಿಂದ ನಮ್ಮನ್ನು ಪ್ರಾರ್ಥಿಸಿದವರ ಮೇಲೆ ಸುಪ್ರಸನ್ನರಾಗಿ ಅವರಿಗೆ ಉತ್ತಮ ಭೋಗಗಳನ್ನು, ಆತ್ಮ ವಿಷಯಕ ಉತ್ತಮ ಜ್ಞಾನವನ್ನು, ಆಯುರಾರೋಗ್ಯಗಳನ್ನು, ಪುತ್ರ ಪೌತ್ರಾದಿಗಳನ್ನು ಪ್ರದಾನ ಮಾಡುತ್ತೇವೆ. ಶ್ರಾದ್ದ ಕರ್ಮದಲ್ಲಿ ಬ್ರಾಹ್ಮಣರು ಊಟ ಮಾಡುತ್ತಿರುವಾಗ ಅವರಿಗೆ ಎದುರಾಗಿ ಕೈಗಳನ್ನು ಜೋಡಿಸಿ ನಿಂತು ಈ ಸ್ತೋತ್ರವನ್ನು ಪ್ರೀತಿಪೂರ್ವಕವಾಗಿ ಓದಿದರೆ
ನಾವೆಲ್ಲರೂ ಅಲ್ಲಿಗೆ ಬಂದು ಆ ಶ್ರಾದ್ದ ಫಲವನ್ನು ಅಕ್ಷಯ ಮಾಡುತ್ತೇವೆ. ಯಾವುದೇ ಶ್ರಾದ್ದ ಕರ್ಮದಲ್ಲಾಗಲಿ ಈ ಸ್ತೋತ್ರವನ್ನು ಪಠಿಸಲಾಗುತ್ತದೆಯೋ ಅಲ್ಲಿ ನಾವು 12 ವರ್ಷಗಳವರೆಗೆ ಸರಿಹೊಂದುವಷ್ಟು ತೃಪ್ತಿಯನ್ನು ಹೊಂದುವೆವು. ಹೇಮಂತ ಋತುವಿನಲ್ಲಿ ಈ ಸ್ತವನವನ್ನು ಮಾಡುವವರ ಮೇಲೆ ನಮ್ಮ ಅನುಗ್ರಹವು 12 ವರ್ಷಗಳವರೆಗೆ, ಶಿಶಿರದಲ್ಲಾದರೆ 24 ವಸಂತ, ಗ್ರೀಷ್ಮ ಋತುಗಳಲ್ಲಾದರೆ 16 ವರ್ಷಗಳವರೆಗೂ ಆ ವ್ಯಕ್ತಿಯ ಮೇಲೆ ಪ್ರಸರಿಸುತ್ತಿರುತ್ತದೆ. ವರ್ಷಕಾಲದಲ್ಲಿ ಶ್ರಾದ್ದ ಸಮಯದಲ್ಲಿ ಪಠಿಸಲ್ಪಡುವ ಈ ಸ್ತುತಿಯು ನಮ್ಮೆಲ್ಲರಿಗೂ ಅಕ್ಷಯ ತೃಪ್ತಿಯನ್ನು ಕೊಡುತ್ತದೆ. ಅಂದರೆ ನಮ್ಮ ಅನುಗ್ರಹವೂ ಸಹ ಆ ವ್ಯಕ್ತಿಯ ಮೇಲೆ ಅಕ್ಷಯವಾಗಿರುತ್ತದೆ. ಇನ್ನು ಶರತ್ಕಾಲದಲ್ಲಿ ಶ್ರಾದ್ದ ಸಮಯದಲ್ಲಿ ಈ ಸ್ತೋತ್ರ ಪಠನವನ್ನು ಮಾಡಿದರೆ ನಾವು 15 ವರ್ಷಗಳ ಕಾಲ ತೃಪ್ತಿಯನ್ನು ಹೊಂದುವೆವು. ಮಗು, ರುಚಿ, ಈ ಸಂಪೂರ್ಣ ಸ್ತೋತ್ರವು ಒಂದೆಡೆ ಬರೆದು ಯಾವ ಗ್ರಹದಲ್ಲಿ ಭದ್ರವಾಗಿ ಇಡಲಾಗುತ್ತದೆಯೋ ಅಂತಹ ಮನೆಗೆ ಶ್ರಾದ್ದ ಕರ್ಮ ನಡೆಯುವ ಸಮಯದಲ್ಲಿ ನಾವೆಲ್ಲರೂ ಸ್ವತಃ ಬಂದು ಆ ಯಜಮಾನಿಯನ್ನು ಅನುಗ್ರಹಿಸುತ್ತೇವೆ. ಆದ್ದರಿಂದ ಮಹಾಭಾಗ, ನಮಗೆ ಶ್ರಾದ್ದವನ್ನಿಡುವವರು ಬ್ರಾಹ್ಮಣರ ಭೋಜನದ ಸಮಯದಲ್ಲಿ ಈ ನಿನ್ನ ಸ್ತುತಿಯನ್ನು ತಪ್ಪದೇ ಕೇಳಬೇಕು ಎಂದು ಹೇಳಿ ಪಿತರರು ಅಂತರ್ಧಾನರಾದರು. ನಂತರ ಮಾರ್ಕಂಡೇಯ ಮಹಾಮುನಿಯು ಈ ರೀತಿಯಾಗಿ ಹೇಳಿದನು: ಪಿತೃದೇವತೆಗಳ ಕೃಪೆಯಿಂದ ಆ ಸಮಯದಲ್ಲಿಯೇ ಆ ನದಿಯೊಳಗಿನಿಂದ ಪ್ರಮ್ಲೋಚನೆ ಎಂಬ ಅಪ್ಸರೆಯು ಆವಿರ್ಭವಿಸಿದಳು. ಮನಸ್ಸಿಗೆ ಪ್ರೀತಿಯನ್ನುಂಟು ಮಾಡುವ ಸೌಂದರ್ಯದೊಂದಿಗೆ ಎಲ್ಲಾ ಶುಭ ಲಕ್ಷಣಗಳುಳ್ಳ ಮತ್ತೊಂದು ಕನ್ಯೆಯು ಆಕೆ ಹಿಂದೆಯೇ ಬಂದು ನಿಂತು ರುಚಿಗೆ ನಮಸ್ಕರಿಸಿದಳು. ಪ್ರಮ್ಲೋಚನ ಅವನೊಂದಿಗೆ, ಎಲೈ ತಾಪಸಿಯೇ, ನಾನೊಂದು ಅಪ್ಸರೆ, ವರುಣಪುತ್ರನೂ ಮಹಾತ್ಮನೂ ಆದ ಪುಷ್ಕರನ ಮೂಲಕ ನನಗೆ ಈ ಅತಿಶಯವಾದ ಪುತ್ರಿಯು ಜನಿಸಿದ್ದಾಳೆ. ನಿನಗೆ ಪತ್ನಿಯಾಗಿ ಈ ಮಾಲಿನಿ ಎಂಬ ಹೆಸರನ್ನುಳ್ಳ ಸೌಂದರ್ಯ ರಾಶಿಯನ್ನು ದೇವತೆಗಳು ನಿಶ್ಚಯಿಸಿದ್ದಾರೆ. ನೀವು ಈಕೆಯನ್ನು ಪರಿಗ್ರಹಿಸಿರಿ. ನಿಮ್ಮ ದಾಂಪತ್ಯದ ಫಲವಾಗಿ ಮನುವು ಪುತ್ರನಾಗಿ ಜನಿಸುವನು ಎಂದಳು. ಅದಕ್ಕೆ ಸರಿಯೆಂದು ಸಮ್ಮತಿಸಿ ಆ ನದಿ ತೀರಕ್ಕೆ ಮಹಾಮುನಿಗಳೆಲ್ಲರನ್ನೂ ಕರೆಯಿಸಿ ಅವರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ರುಚಿಯು ಗೃಹಸ್ಥನಾದನು. ಅವರ ಪುತ್ರನೇ 13ನೆಯ ಮನುವಾದ ರೌಚ್ಯನು ಎಂದು ಹೇಳಿದನು. ನಂತರ ಮಾರ್ಕಂಡೇಯ ಮುನಿಯು ಕ್ರೌಂಚನಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಗೌರವಿಸಿ ಬೀಳ್ಕೊಟ್ಟನು.